ಅಂದ್ರೆ ಆ ವ್ಯಕ್ತಿತ್ವ ಅನ್ನುವಂಥದ್ದು. ಯಾಕೆ ಹತ್ತಿರದಿಂದ ನೀವು ನೋಡಿದ್ದೀರಾ. ಸೊ ಹಾಗಾಗಿ ಈ ಪ್ರಶ್ನೆ ಕೇಳಬೇಕಾಯ್ತು ನಾನು. ಹೆಂಗಿರ್ತಾ ಇದ್ರು? ಸೊ ಹೆಂಗಿತ್ತು ಅವರ ನಿಮ್ಮ ಒಡನಾಟ ಇರಬಹುದು? ಯಾಕಂದ್ರೆ ಪ್ರತಿಯೊಬ್ಬ ಕಲಾವಿದರು ಕೂಡ ಹೇಳ್ತಾ ಇದ್ರು. ಎಲ್ಲೋ ಒಂದ್ ಕಡೆ ದರ್ಶನ್ ಅವ್ರ ಮಗು ತರ ಇರ್ತಾ ಇದ್ರು. ಸೊ ಆ ಒಂದು ನಿಟ್ಟಿನಲ್ಲಿ ಪ್ರತಿಯೊಬ್ಬರ ಒಂದು ಭಾವನೆಗಳು ಇರ್ತಾ ಇದ್ವು. ಬಟ್ ನೀವು ನೋಡ್ದಂಗೆ ದರ್ಶನ್ ಅವರು ನನಗೆ ನಾನು ಸಿನಿಮಾಗೆ ಬರೋಕ್ಕೆ ಮುಂಚೆಯಿಂದ ಪರಿಚಯ. Yes. ನಾನು ಹೇಗೆ ಪರಿಚಯ ಅಂತಂದರೆ ನನಗೆ ನಮ್ಮ ರವಿಶಂಕರ್ ಗೌಡ ಅವರು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ಕೊಟ್ರು. ಅವ್ರ ಮನೆಗೆ ಯಾವತ್ತೂ ಹೋಗ್ತಾ ಇದ್ರು. ಆಮೇಲೆ ಅವರು ಕೇಳಿದ್ರು ಯಾರ ಹತ್ರ ಮಾತಾಡ್ತಾ ಇದ್ದೀನಿ, ನಾನೇನಂತ ಶಾಲಿನಿ ಅವ್ರ ಹಸ್ಬೆಂಡ್ ಇದ್ದಾರೆ ಪಕ್ಕದಲ್ಲಿ, ಕರ್ಕೊಂಬ ಅವ್ರನ್ನು ಅಂತಂದರು. ನಾವು ಹೋದ್ವಿ, ಮೀಟ್ ಮಾಡಿದ್ವಿ. ನಾನು ತೆಲುಗು ಅಂತ ಗೊತ್ತಾಯಿತು, ಅವರು ತೆಲುಗು ಅವರು. ಸೊ ಅಲ್ಲಿ ನಾವು ಫ್ರೆಂಡ್ಶಿಪ್ ಬೆಳೀತು. ನಾನು ಸಿನಿಮಾ ಬರೋಕ್ಕೆ ಮುಂಚೆ ಅವ್ರ ಜೊತೆ ಎಷ್ಟೊಂದು ಸಲ ಹೋಗಿದ್ದೀನಿ, ಅವ್ರ ಪಾರ್ಟಿಗೆ ಹೋಗಿದ್ದೀನಿ. ಅವ್ರು ಸ್ವತಃ ನನಗೆ ಕಾಲ್ ಮಾಡ್ತಾಯಿದ್ರು, ಅನರಾನ ಅಂತ. ಅವ್ರ ಮನೆಗೆ ಹೋಗಿದ್ದೀವಿ, ಅವ್ರ ಫಾರ್ಮ್ ಹೌಸ್ಗೆ ಹೋಗಿದ್ದೀವಿ, ಅವ್ರ ಜೊತೆ ತಿಂದಿದ್ದೀವಿ, ಅವ್ರ ಜೊತೆ ಮಲಗಿದ್ದೀವಿ. ಅವ್ರು ಸಾಲಾಗಿ ಬೆಡ್ ಹಾಕ್ಬಿಡ್ತಾಯಿದ್ರು. ಸೊ ಅವರು ಮೊದಲಿಂದನೂ ಪರಿಚಯ. ಆಮೇಲೆ ಅವ್ರಿಗೆ ನನ್ನ ನೋಡಿದ್ರೆ ತುಂಬ ಗೌರವ, ತುಂಬ ಅಂದರೆ ತುಂಬ ಗೌರವ. ದಿನಕರ್ ಸರ್ ಇರ್ಬೋದು, ದರ್ಶನ್ ಸರ್ ಇರ್ಬೋದು. ಶಾಲಿನಿದು ಫಸ್ಟ್ ಮೂವಿ ದಿನಕರ್ ಸರ್ ಬ್ಯಾನರಲ್ಲಿ ನಡೀತು, ಮದುವೆ ಮಮತೆಯ ಕರೆಯೋಲೆ. ಸೊ ಅಲ್ಲಿ ಭೇಟಿ ಮಾಡಿದಾಗಲೂ ಅವರಿಬ್ರು ಎದ್ದು ನಿಂತ್ಕೊಂಡು ಮಾತಾಡಿಸ್ತಾರೆ ನಮ್ಮನ್ನು. ಬಹಳ ಗೌರವ ಅವ್ರಿಗೆ. ಮದಗಜ ಟೈಮಲ್ಲೂ ಶೂಟಿಂಗ್ ಟೈಮಲ್ಲಿ ಬಂದಿದ್ರು ಅಲ್ಲಿ. ಆ ಟೈಮಲ್ಲಿ ಒಂದು ಸ್ವಾರಸ್ಯಕರ ಘಟನೆ ನಡೀತು. ನಮ್ಮ ಡೈರೆಕ್ಟರ್ ಸರ್ ಬನ್ನಿ ಸರ್, ದರ್ಶನ್ ಸರ್ ಬಂದಿದ್ದಾರೆ, ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ ಅಂತ ಕರ್ಕೊಂಡು ಹೋದರು. ಅಲ್ಲಿ ಹೋಗ್ತಿದ್ದಂಗೆ ರೇ ಇವ್ರು ನಮ್ಗೆ ಗೊತ್ತಿಲ್ವಾ, ಸುಮ್ಮನೆ ರೀ, ಭಾಳ ದಿವಸದ ಪರಿಚಯ ಅಂದರೆ ಎಲ್ಲರೂ ಮಿಕ ನೋಡ್ತಾ ಇದ್ದಾರೆ. ಸೊ ಅವ್ರು ಹೋದ್ಮೇಲೆ ಕೇಳೋದು, ಸರ್ ದರ್ಶನ್ ಸರ್ ಪರಿಚಯ ನಿಮಗೆ? ಸರ್ ನಾನು ಸಿನಿಮಾ ಬರೋಕ್ಕೆ ಮುಂಚೆಯಿಂದ ಪರಿಚಯ. ಆಮೇಲೆ ಹೋಗೋಕ್ಕೆ ಮುಂಚೆ ನಾನು ಎಲ್ಲ ನಿಂತ್ಕೊಂಡಿದ್ದೆ, ಬಂದು ಕಾರ್ ನಿಲ್ಲಿಸ್ಬಿಟ್ಟು ಇವತ್ತು ಪಾರ್ಟಿ ಇದೆ ಬನ್ನಿ ದಯವಿಟ್ಟು ಅಂತ ಕರೆದ್ಬಿಟ್ಟು ಹೋದರು. ಸೊ ನನಗೆ ಅವರು ತುಂಬ ಗೌರವದಿಂದ ನೋಡ್ಕೊಳ್ತಾರೆ, ತುಂಬ ಗೌರವ ಕೊಡ್ತಾರೆ. ಅದೇ ಥರ ನಾನು ರೆಸಿಪ್ರಿಕೇಟ್ ಮಾಡಿದ್ದೀನಿ ಅವ್ರಿಗೆ.